ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಮಸಾಲ ಪುರಿ ಉಸ್ಲಿ. ಇದು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ತಿಂಡಿಗಾದರೂ ಮಾಡ್ಕೋಬೋದು. ಇದು ಲೈಟಾಗಿರುತ್ತೆ, ಹೆವಿ ಅನಿಸೋದಿಲ್ಲ. ಮಾಮೂಲಿ ಪುರಿ ಉಸ್ಲಿಗಿನೇ ಇದೊಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನೇಲಿ ನೀವೊಂದು ಸಾರಿ ಟ್ರೈ ಮಾಡಿರಿ. ಇದು ಹೇಗೆ ಮಾಡೋದು ಅಂತ ನನಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಲ್ಲದೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಇವಾಗ ನೋಡಿ, ಈ ಪ್ಯಾಕೆಟಲ್ಲಿ ಬರುತ್ತೆ. ನಾನು ಸಪ್ಪೆ ಪುರಿ ತೊಗೊಂಡಿದ್ದೀನಿ. ಇದು ಉಪ್ಪಿನ ಪುರಿ ಕೂಡ ಬರುತ್ತೆ. ನಾನು ಸಪ್ಪೆ ಪುರಿ ತೊಗೊಂಡಿದ್ದೀನಿ. ನಾನು ಪುರಿ ತೊಗೊಂಡು ಕ್ಲೀನ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ನೆನೆಸಿಬಿಟ್ಟು ಹಿಂಡಿ ಇಟ್ಟಿದ್ದೀನಿ. ನಾನು ಅದು 300 ಗ್ರಾಮ್ ಪುರಿ ಬರುತ್ತೆ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇಂಗು, ಉಪ್ಪು ಮತ್ತು ಒಂದು 3 ಟೇಬಲ್ ಸ್ಪೂನು ನಾನು ಉರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಇವಾಗ ಮಸಾಲ ಪುರಿ ಉಸ್ಲಿನ ಮಾಡ್ತೀನಿ ನಾನು. ನೋಡಿ, ಇವಾಗ ಮೊದಲೇ ನಾನು ಕಡಲೆಕಾಯಿ ಬೀಜನ ಕರೆದು ಇಟ್ಕೊತೀನಿ. ಯಾಕೆ ಅಂತಂದರೆ ನಾವು ಪುರಿ ಉಸ್ಲಿ ತಿನ್ನುವಾಗ ಬಾಯಿಗೆ ಕರುಮ್ ಅಂತ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮೊದಲೇ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರೆದುಬಿಟ್ಟು ಇಟ್ಕೊತಾ ಇದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಅದೇ ಎಣ್ಣೆಗೆ ಸಾಸಿವೆ ಹಾಕ್ತೀನಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು. ಇದಕ್ಕೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಬೇಕು, ಸ್ವೀಟ್ನೆಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದರೆ. ಇವಾಗ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ರಿ. ನಾನಿಲ್ಲಿ 300 ಗ್ರಾಮ್ಗೆ 10 ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. 300 ಗ್ರಾಮ್ ಪುರಿ ತೊಗೊಂಡಿರೋದು. ನೋಡಿ, ಈರುಳ್ಳಿ ನಾನು 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಮೆತ್ತಗಾಗಬೇಕು. ಈಗ ಈರುಳ್ಳಿ ಮೆತ್ತಗಾಗಿದೆ. ನಾನು ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇವಾಗ ಅದನ್ನು ಕೂಡ ಹಾಕಿದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ಟೊಮೆಟೊ ಮೆತ್ತಗಾಗಬೇಕು, ಈರುಳ್ಳಿ ಮತ್ತು ಟೊಮೆಟೊ ಮೆತ್ತಗಾಗಬೇಕು. ಇವಾಗ ನೋಡಿ ಮೆತ್ತಗಾಗಿದೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಮಿಕ್ಸ್ ಮಾಡ್ತೀನಿ. ಇವಾಗ ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ಪುರಿ, ಅದನ್ನು ಹಾಕ್ತಾಯಿದ್ದೀನಿ, ಕಡಲೆಪುರಿ. ನೀವು ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಜಾಸ್ತಿ ಹೊತ್ತು ನೆನೆಸ್ರಿ, ಇಲ್ಲ ಉದುರುದ್ರಾಗ ಬೇಕಂದರೆ ಕಡಿಮೆ ಹೊತ್ತು ನೆನೆಸಿ. ನಮ್ಗೆ ಉದುರುದ್ರಾಗ ಬೇಕಂತ ನಾವು ಸ್ವಲ್ಪ ಕಡಿಮೆ ನೆನೆಸಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿದರೆ ಮೆತ್ತಗಿರುತ್ತೆ. ನಿಮಗೆ ಮೆತ್ತಗೆ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ನೆನೆಸ್ಕೊಳ್ಳಿ. ಇವಾಗ ನಾನು ಉರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಹುರಿದಿಟ್ಕೊಂಡಿದ್ದೆಲ್ಲ ಕಡಲೆಕಾಯಿ ಬೀಜ, ಅದನ್ನು ಕೂಡ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪುರಿಗೆ ಮಸಾಲೆ ಎಲ್ಲ ಹೊಂದ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ನೀವು ಮಾಡಿ ನೋಡಿರಿ.
ನಾನೊಂದು ಅರ್ಧ ನಿಂಬೆಹಣ್ಣು ಇಟ್ಟು ಟೊಮೆಟೊ ಕೂಡ ಹಾಕಿದ್ದೀನಿ, ಆದರೂ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಹುಳಿ ಹುಳಿ ಖಾರ ಖಾರ ಮಧ್ಯ ಮಧ್ಯೆ ಕಡಲೆಕಾಯಿ ಬೀಜ ಕರುಮ್ ಅಂತ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೀವೊಂದು ಸರಿ ಟ್ರೈ ಮಾಡಿರಿ. ನೋಡಿರಿ, ರೆಡಿ ಆಯಿತು ಮಸಾಲ ಪುರಿ ಉಸ್ಲಿ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.